ದಾಬಾಸ್ಪೇಟೆ ಜನರೇ, ಈ ಪೆಟ್ರೋಲ್ ಬಂಕ್ಗೆ ಹೋಗೋ ಮುನ್ನ ಎಚ್ಚರ. ಪೆಟ್ರೋಲ್ ಬಂಕ್ಗಳಲ್ಲಿ ನಾಮ ಹಾಕ್ತಾರೆ ಹುಷಾರ್. ಪೆಟ್ರೋಲ್ ಬಂಕ್ನಲ್ಲಿ ಗ್ರಾಹಕರಿಗೆ ಮಹಾ ಮೋಸ. ಡೀಸೆಲ್ ಬದಲು ಪೆಟ್ರೋಲ್ ಹಾಕಿ ಪಂಗನಾಮ. ಡೀಸೆಲ್ ಹಾಕುವ ಬದಲು ಪೆಟ್ರೋಲ್ ಹಾಕಿ ವಾಹನ ಅಲ್ಲ. ಅನ್ಯಾಯ ಕೇಳಲು ಹೋದ್ರೆ ಬಂಕ್ ಮ್ಯಾನೇಜರ್ನ ದರ್ಪದ ಮಾತುಗಳು. ಪೆಟ್ರೋಲ್ ಬಂಕ್ಗಳಲ್ಲಿ ಎಷ್ಟು ಸುಲಭವಾಗಿ ನಮ್ಮ ಜೇಬಿಗೆ ಕನ್ನ ಹಾಕ್ತಾರೆ ಗೊತ್ತಾ? ಪೆಟ್ರೋಲ್ ಬಂಕ್ಗಳಲ್ಲಿ ಎಷ್ಟೇ ಹುಷಾರಾಗಿ ಇದ್ರೂ ಕಷ್ಟನೇ ವೀಕ್ಷಕರೇ. ಹೌದು, ಈಗಾಗಲೇ ಪೆಟ್ರೋಲ್ ಬೆಲೆ ಸಾಕಷ್ಟು ಏರಿಕೆ ಕಂಡು ಗ್ರಾಹಕರ ಜೋಬು ಸುಡ್ತಾ ಇದೆ. ಇದರ ಮಧ್ಯೆ ಪೆಟ್ರೋಲ್ ಬಂಕ್ನಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಅನ್ನುವ ಆರೋಪ ದಿನೇ ದಿನೇ ಕೇಳಿ ಬರ್ತಾನೆ ಇದೆ. ಈ ಹಿಂದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗ್ರಾಮದ ಶೆಟ್ಟಿಕೆರೆಯ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕೋದಕ್ಕೂ ಮುನ್ನವೇ ಮೀಟರ್ ರನ್ನಿಂಗ್ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ₹6.30ವರೆಗೂ ಮೀಟರ್ ರನ್ನಿಂಗ್ ಮೊದಲೇ ಆಗ್ತಾ ಇದ್ದು ಗ್ರಾಹಕರಿಗೆ ಮೋಸ ಮಾಡಲಾಗಿತ್ತು. ಈ ಬಗ್ಗೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಪ್ರಶ್ನಿಸಿದ್ದ ಗ್ರಾಹಕನಿಗೆ ರಾತ್ರಿ ವೇಳೆ ಇದೆಲ್ಲ ಕಾಮನ್ ಅಂತ ಬಂಕ್ ಸಿಬ್ಬಂದಿ ಬೇಜವಾಬ್ದಾರಿತನ ಉತ್ತರ ನೀಡಿದ ಘಟನೆ ಮಾಸುವ ಮುನ್ನವೇ ಇಂತಹದ್ದೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ನೋಡಿ. ಹೌದೌದು, ಪ್ರತಿ ವರ್ಷ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ನಿಟ್ಟಿನಲ್ಲಿ ಇಂಧನದ ಬೆಲೆಯೂ ಕೂಡ ಗಗನಕ್ಕೆ ಏರ್ತಾ ಇದೆ. ಇದನ್ನೇ ಹಲವು ಪೆಟ್ರೋಲ್ ಬಂಕ್ ಮಾಲೀಕರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಬರುವ ಗ್ರಾಹಕರನ್ನ ಮೋಸಗೊಳಿಸಿ ಹಣವನ್ನ ಗಳಿಸುತ್ತಿದ್ದಾರೆ ಅನ್ನೋದು ಗೊತ್ತಿದೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಬಂಕ್ಗಳಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನ ಇದೀಗ ನೀವು ನೋಡಬಹುದಾಗಿದೆ. ಪೆಟ್ರೋಲ್ ವಾಹನಕ್ಕೆ ಡೀಸೆಲ್ ಹಾಕೋದು, ಡೀಸೆಲ್ ವಾಹನಕ್ಕೆ ಪೆಟ್ರೋಲ್ ಹಾಕೋದ್ರಿಂದ ಇಂಜಿನ್ ಹಾಳಾಗುತ್ತೆ. ಹೀಗಿದ್ರೂ ಕೂಡ ಕೆಲವರು ಇದನ್ನೇ ಫಾಲೋ ಮಾಡ್ತಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವು ಮುಗ್ಧ ವಾಹನ ಸವಾರರನ್ನ ಟಾರ್ಗೆಟ್ ಮಾಡಿ ಪೆಟ್ರೋಲ್ ವಾಹನಕ್ಕೆ ಡೀಸೆಲ್ ಹಾಕೋದು, ಡೀಸೆಲ್ ವಾಹನಕ್ಕೆ ಪೆಟ್ರೋಲ್ ಹಾಕಿ ಮೋಸ ಮಾಡಿರೋ ಘಟನೆಗಳನ್ನ ನೀವು ನೋಡಿದ್ದೀವಿ. ಈಗ ಇಂತಹದ್ದೇ ಒಂದು ಘಟನೆ ಕಾಮಲಾಪುರದ ಎಡೆಹಳ್ಳಿಯ ಸ್ವಾಗತ್ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನಡೆದಿರುವಂತದ್ದು. ಹೌದು, ಡೀಸೆಲ್ ಹಾಕುವ ಬದಲು ಪೆಟ್ರೋಲ್ ಹಾಕಿ ವಾಹನ ಲಾಕ್ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಇದನ್ನ ಪ್ರಶ್ನೆ ಮಾಡೋದಕ್ಕೆ ವಾಹನವನ್ನ ಪೆಟ್ರೋಲ್ ಬಂಕ್ಗೆ ತಂದು ಕೇಳಿದಾಗ ತಪ್ಪನ್ನ ಸ್ವತಃ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಒಪ್ಕೊಂಡಿದ್ದಾನೆ. ಆದ್ರೆ ಈ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರದ ಬಂಕ್ ಮ್ಯಾನೇಜರ್ ವಾಹನ ಸವಾರ ಅಂಜನ್ ಅನ್ನುವ ಯುವಕನಿಗೆ ಆವಾಜ್ ಕೂಡ ಹಾಕಿದ್ದು ತಪ್ಪು ಒಪ್ಪಿಕೊಂಡು ಇನ್ನು ಮುಂದೆ ಹೀಗಾಗೋದಿಲ್ಲ, ಕ್ಷಮಿಸಿ ಅಂತ ಕೇಳೋ ಆಸಾಮಿಯನ್ನ ನೋಡಿದ್ದೀವಿ. ಆದ್ರೆ ದುರಂಕಾರದಲ್ಲಿ ನಾವು ಮಾಡಿದ್ದೇ ಸರಿ ಅಂತ ವಾದ ಮಾಡೋ ಐನಾತಿಯನ್ನ ನೋಡಬಹುದಾಗಿದೆ. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಡಾಬಾಸ್ಪೇಟೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಇಂಚಿಂಚು ಮಾಹಿತಿಯನ್ನ ವಾಹನ ಸವಾರ ಅಂಜನ್ ಹೇಳಿಕೆ ಮುಖಾಂತರ ಕೊಟ್ಟಿರೋದು ಹೀಗೆ. ಬಂದಿದ್ದೆ ಗಾಡಿಗೆ ಮೊನ್ನೆ ಸಂಜೆ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ರೆ ಡೀಸೆಲ್ ಬಂದು ಪೆಟ್ರೋಲ್ ಹಾಕ್ಬಿಟ್ಟವ್ರೆ. ಮೊನ್ನೆ ಸಂಜೆ ದೊಡ್ಡೇರಿಗೆ ಹೋಗಿ ದೊಡ್ಡೇರಿಯಿಂದ ಬಂದು ಗಾಡಿ ನಿಂತ್ಕೊಂಡೈತೆ. ನಿನ್ನೆಯಿಂದ ಫುಲ್ ಗಾಡಿ ಸ್ಟಾರ್ಟ್ ಆಗಿಲ್ಲ, ಸಂಜೆವರೆಗೂ ಸುಮ್ಮನೆ ನಿಂತೈತೆ. ಬಾಡಿಗೆ ಇತ್ತು, ಬಾಡಿಗೆನು ಹೋಗಕ್ ಆಗಿಲ್ಲ, ಗಾಡಿ ಸ್ಟಾರ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ತಿರ್ಗಾ ಪೆಟ್ರೋಲ್ ಬಂಕ್ ಹತ್ರ ಬಂದ್ ಕೇಳಿದ್ರೆ ಗಾಡಿ ರೆಡಿ ಮಾಡಿಸ್ಕೊಡ್ತೀವಿ, ಇದು ಬಾಡಿಗೆನೇನು ನಾವು ಕೊಡಕ್ ಆಗಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ತಿರ್ಗಾ ಗಾಡಿ ರೆಡಿ ಮಾಡಿಸ್ಕೊಡ್ತೀವಿ ಹೇಳೋರು ಅಷ್ಟೇ ಹೇಳಿ ನಾನು ಕಾರ್ಪೆಟ್ ಕಟ್ಕೊಂಡೈತೆ ಅಂತೇಳಿ ಅಶೋಕ್ ಲೇಲ್ಯಾಂಡ್ ಶೋರೂಮ್ನವ್ರನಿಂದ ಮೆಕ್ಯಾನಿಕ್ ಕರ್ಸಿ ಮೆಕ್ಯಾನಿಕ್ ಚೆಕ್ ಮಾಡ್ಸಿದ್ಕೆ ಪೆಟ್ರೋಲ್ ಹಾಕ್ಬಿಟ್ಟವ್ರೆ ಅಂತ ಹೇಳಿ ಹೇಳ್ಬಿಟ್ರು. ಅವಾಗ ಗೊತ್ತಾಯ್ತು ಸರ್ ನಮ್ಗೆ ಈ ತರ ಆಗೈತೆ ಅಂತ ಹೇಳಿ. ಇದು ಚಿಕ್ಕ ಹುಡುಗರು 18 ವರ್ಷದ ಕಮ್ಮಿ ಇರೋಂತ ಹುಡುಗರು ಕರ್ಕೊಂಬಂದ್ ಮಡಿಕೊಂಡು ಹಾಕ್ತಾವ್ರೆ. ಅವ್ರಿಗೆ ಗೊತ್ತಾಗಲ್ಲ, ಏನಿಲ್ಲ. ಆತರ ಮಾಡಿ ನಮ್ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡೋದ್ರೆ. ನಮಗೆ ಬಾಡಿಗೆ ನಿನ್ನೆ ಬಾಡಿಗೆ ಇತ್ತು, ತಮಿಳ್ನಾಡಿಗೆ ಹೋಗ್ಬೇಕಾಯ್ತು. ಅದಕ್ಕೆ ನಿನ್ನೆ ಗಾಡಿ ಸ್ಟಾರ್ಟ್ ಪ್ರಾಬ್ಲಮ್ ಇಂದ ನಾವು ಸ್ವಲ್ಪ ಕ್ಯಾನ್ಸಲ್ ಆಗೋಯ್ತು ಬಾಡಿಗೆ. ಅದು ಕಟ್ಕೊಡ್ತಾ ಇಲ್ಲ ಅವ್ರಿಗೆ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಕಾಮಲಾಪುರ. ಏನಾಗ್ಬೇಕು ಅಂತ ಹೇಳ್ತೀರಿ?
ಅದೇ ಬಾಡಿಗೆ ಕಟ್ಕೊಡ್ಬೇಕು. ನೆನ್ನೆ ಆಗಿರೋ ಲಾಸ್ಟ್ ನನಗೆ ಪ್ರಾಬ್ಲಮ್ ಕಟ್ಕೊಡ್ಬೇಕು ದುಡ್ಡು. ಅವ್ರು ಈಗ ಗಾಡಿ ರೆಡಿ ಮಾಡಿಸ್ಕೊಡು ಅಂತ ಕೇಳಿದೀನಿ. ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಬಾಡಿಗೆ ಓಡಾಡಿದ್ವಲ್ಲ ಗಾಡಿ ತಮಿಳ್ನಾಡಿಗೆ ಹೋಗ್ಬೇಕಾಯ್ತು. ಹೋಗಿಲ್ಲ, ಈಗ ಕಟ್ಕೊಡ್ಬೇಕು ಅದನ್ನ.